ವೀಕ್ಷಕರೇ, ಈ ವ್ಯಕ್ತಿಯ ಹೆಸರು ಕುಮಾರ್ ಅಲಿಯಾಸ್ ಬಾಲಾಜಿ ಕುಮಾರ್. ತುಮಕೂರು ಜಿಲ್ಲೆಯ ಬಹುತೇಕ ಮಂದಿಗೆ ಈ ಹೆಸರು ಚಿರಪರಿಚಿತ. ಗುಬ್ಬಿ ತಾಲೂಕಿನ ಬಂಡಿಹಳ್ಳಿ ಗ್ರಾಮದ ಬಾಲಾಜಿ ಕುಮಾರ್ ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಗುಬ್ಬಿ ವಿಧಾನಸಭೆಗೆ ಸ್ಪರ್ಧಿಸಿದ್ರು. ರಿಯಲ್ ಎಸ್ಟೇಟ್ ಉದ್ಯಮ ಸೇರಿದಂತೆ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಕೊಂಡು ಅದರಲ್ಲಿ ಬಂದ ಲಾಭದಲ್ಲಿ ಸಮಾಜಮುಖಿ ಕೆಲಸಗಳು ಅಂದರೆ ಕಡು ಬಡವರಿಗೆ ಕಡಿಮೆ ದರದಲ್ಲಿ ಊಟದ ವ್ಯವಸ್ಥೆ, ಅನೇಕ ಬಡವರಿಗೆ ಶೈಕ್ಷಣಿಕ ನೆರವು, ಜೊತೆಗೆ ಹಳೆ ದೇವಸ್ಥಾನಗಳ ಪುನರುಜ್ಜೀವನ ಮಾಡುತ್ತಾ ಬಂದಿರುವ ಕುಮಾರ್ ಇದೀಗ ತನ್ನ ತಾಯಿ ತವರು ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮದಲ್ಲಿ ಐತಿಹಾಸಿಕ ಧಾರ್ಮಿಕ ಕೆಲಸ ಮಾಡುವ ಮೂಲಕ ತಮಗಿರುವ ದೈವ ಭಕ್ತಿಯನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಹೌದು ವೀಕ್ಷಕರೇ, ಇಂದಿನಿಂದ ಕಣಕೂರು ಗ್ರಾಮದಲ್ಲಿ 400 ವರ್ಷಗಳ ಇತಿಹಾಸವಿದ್ದು ಇದೀಗ ಶಿಥಿಲಾವಸ್ಥೆಗೆ ತಲುಪಿದ್ದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವನ್ನು 1 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಶ್ರದ್ಧೆ ವಹಿಸಿ ಅದ್ಭುತವಾಗಿ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೊತೆಗೆ ತಿರುಪತಿಯಿಂದಲೇ ವೆಂಕಟರಮಣ ಸ್ವಾಮಿ ದೇವರನ್ನ ಕರೆತಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿಸಲಿದ್ದು, ಕಾರ್ಯಕ್ರಮ ಕುರಿತು ಬೆಳಗೆರೆ ನ್ಯೂಸ್ನೊಂದಿಗೆ ಬಾಲಾಜಿ ಕುಮಾರ್ ಪರಿಪೂರ್ಣ ಮಾಹಿತಿ ಹಂಚಿಕೊಂಡಿದ್ದಾರೆ. ಅದನ್ನೊಮ್ಮೆ ನೀವು ನೋಡ್ಬಿಡಿ. ನನ್ನ ಹೆಸರು ಬಾಲಾಜಿ ಕುಮಾರ್ ಅಂತ ಅಂದ್ಬಿಟ್ಟು ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಬಂಡಿಹಳ್ಳಿ ಗ್ರಾಮದವರು. ನಾವು ಆಲಿವಾಸ ತುಮಕೂರಿನಲ್ಲಿದ್ದೀವಿ. ಇದು ನನ್ನ ತಾಯಿ ತವ್ರ ಮನೆ. ನಮ್ಮ ತಾಯಿ ಬಂದು ಬೆಟ್ಟೆನವ್ರ ಗಂಗಣ್ಣನ ಮಗಳು, ನಾವು ಅವ್ರ ಮೊಮ್ಮಗ. ಯಾವ ಸರ್ ಇದು? ಕಣಕೂರು ಗ್ರಾಮ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿ. ಓಕೆ. ಇಲ್ಲಿ ಇದು ಸುಮಾರು 900 ವರ್ಷ ಅಂತಾರೆ, ಕೆಲವು ಜನ ಹಿರೀಕರು, ಕೆಲವು ಜನ 400-500 ವರ್ಷ ಅಂತ ಹೇಳ್ತಾರೆ. ಇತಿಹಾಸ ಉಳ್ಳಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ಗ್ರಾಮದಲ್ಲಿ ಏನು ಎಲ್ಲರೂ ಸೇರಿ ಸುಮಾರು ಶಿಥಿಲಗೊಂಡಿತ್ತು. ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದ ದೇವಸ್ಥಾನ. ಇದು ಸಿ ಕ್ಯಾಟಗರಿಗೇನೋ ಬರ್ತದಂತಿದು. ಇಲ್ಲಿ ಏನು ವರಮಾನ ಇಲ್ಲ, ದೇವಸ್ಥಾನದ್ದು 1 ರೂಪಾಯಿದು ವರಮಾನ ಇಲ್ಲ. ಪಾಪ ಗ್ರಾಮ ದೇವತೆದು ಈಗ 3-4 ವರ್ಷದಿಂದ ಇಡೀ ಗ್ರಾಮದವರೆಲ್ಲ ಸೇರಿ ಒಂದು ಕೆಂಪಮ್ಮನ ದೇವಸ್ಥಾನನ ಸುಮಾರು ಒಂದು 2-3 ಕೋಟಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಒಂದು ಕಾಲಭೈರವನ ದೇವಸ್ಥಾನನ ಕಟ್ಟಿದ್ರು ಗ್ರಾಮದವರೆಲ್ಲ ಬಂದು ನಮ್ಮ ತುಮಕೂರಿಗೆ ಬಂದು ಸುಮಾರು ಜನ ಕೇಳ್ಕೊಂಡ್ರು, ಕುಮಾರ್ ನಿಮ್ಮ ಮನೆ ದೇವರು ಅಂತೀರಾ, ನೀನು ಹುಟ್ಟು ಬೆಳೆದಂಥ ಊರು, ನಿಮ್ಮ ಮನೆ ದೇವರಪ್ಪ, ನೀವು ಗುಬ್ಬಿ ತಾಲೂಕಿನಲ್ಲಿ ಸುಮಾರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದೀರಾ, ಸಹಾಯ ಮಾಡಿದ್ದೀರಾ, ಇದು ಬನ್ನಿ ನೀವು ಏನೋ ಕೈಲಾಗಿದ್ದು ಮಾಡಿ ಅಂತ ಕೇಳ್ಕೊಂಡಂಥ ಸಮಯದಲ್ಲಿ ನಾವು ಕಾಲಭೈರೇಶ್ವರನ ದೇವಸ್ಥಾನದ್ದು ಉದ್ಘಾಟನಾ ಸಮಾರಂಭಕ್ಕೆ ಬಂದಂಥ ಸಮಯದಲ್ಲಿ ಮಾತು ಕೊಟ್ಟಿದ್ದೆ. ಆಯಿತು, ಇದನ್ನು ನೀವೆಲ್ಲ ಸಹಕಾರ ಕೊಡಿ, ಈಗಿನ ದೇವಸ್ಥಾನ ಕಟ್ಟಿದ್ದೀರಾ, ಮನೆಗೆ 5 ರೂಪಾಯಿ ಆಗ್ಬೋದು, 10 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ಕೊಡೋಂಥ ಪುಣ್ಯಾತಮರು ಕೊಡ್ರಿ, ಕೊಡೋಂಥವ್ರು 1 ಲಕ್ಷನೂ ಕೊಡಿ, ನಿಮ್ಮ ಸಹಕಾರ ಇದ್ದು ನೀವು ಸಹಕಾರ ಕೊಟ್ಟರೆ ಖಂಡಿತ ಕಟ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ರಾಮಣ್ಣ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ದಾರರು ತಮಿಳುನಾಡಿಂದ ಸುಮಾರು ಜನ ಕರ್ಕೊಂಬಂದು ಊರು ಜನ ನನಗೆ ಜವಾಬ್ದಾರಿ ಕೊಟ್ಟಂಥ ಸಮಯದಲ್ಲಿ ಕಾಂಟ್ರಾಕ್ಟ್ದಾರರು ಹಿಡಿದು ಊರಿಗೆ ಕರ್ಕೊಂಬಂದು ಎಸ್ಟಿಮೇಟ್ ಮಾಡಿಸಿ ಸುಮಾರು 1 ಕೋಟಿಗಿಂತ ಅಧಿಕವಾಗಿ ಇದು ದೇವಸ್ಥಾನನ ಕೇವಲ 1 ವರ್ಷ 2 ತಿಂಗಳಲ್ಲಿ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ದೇವಸ್ಥಾನ ಇದು. ಉದ್ಘಾಟನೆವಾಗಿ ಈಗ ಬಂದಿದೆ. ಇದಕ್ಕೆ ಇವತ್ತು ಏನೇನು ತಯಾರಿ ಮಾಡಿದ್ರೆ ಒಂಚೂರು ಹೇಳ್ಬೋದಾ? ಅಲ್ಲಿ ಇದಕ್ಕೆ ದೇವಸ್ಥಾನ ಕಟ್ಟಬೇಕು ಅಂತ ಬಂದಾಗ ಒಂದು ಕಾರ್ಯಕ್ರಮ ಯಾವತ್ತಿದೆ ಸರ್? 4ನೇ ತಾರೀಕು ಬುಧವಾರ, ಫೆಬ್ರವರಿ 4ನೇ ತಾರೀಕು ಕಾರ್ಯಕ್ರಮ. ಇಲ್ಲಿ ಮೂಲ ಪ್ರತಿಷ್ಠಾಪನೆ, ವಿಗ್ರಹದ್ದು ಕಳಸ ಪ್ರತಿಷ್ಠಾಪನೆ ಇವನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರಧಾನ ಅರ್ಚಕರು ಬಂದು ಮೇಲ್ಕೋಟೆ ಅರ್ಚಕರು ಬಂದು ನಾಳೆಯಿಂದ 4ನೇ ತಾರೀಕು ಇದನ್ನು ಪೂಜಾ ಕೈಕಾರ್ಯಗಳನ್ನೆಲ್ಲ ಮೂಲ ವಿಗ್ರಹದನ್ನು 4ನೇ ತಾರೀಕು ತೊರೆಯಿಂದ ಶಿಂಷಾ ನದಿಯಿಂದ ನೀರು ತರೋದು, ಕಳಸ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗ್ತದೆ. ಗುರುವಾರ ಇಲ್ಲಿ ಮೂಲ ವಿಗ್ರಹದ್ದು ಏನೇನು ಸಂಬಂಧಪಟ್ಟಿದ್ದು ಹೋಮ ಹವನಗಳೆಲ್ಲ ಸ್ಟಾರ್ಟ್ ಆಗ್ತವೆ. 5ನೇ ತಾರೀಕು ಬೆಳಗಿನ ಜಾವ TTDಯಿಂದ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ಇಲ್ಲಿ ಕರೆಸಿ ಇಲ್ಲಿ ತುರುವೇಕೆರೆ ತಾಲೂಕಿನ ಎಲ್ಲ ಭಕ್ತಾದಿಗಳಿಗೆ ನನ್ನೊಂದು ಆಸೆ ಇತ್ತು, ನಮ್ಮ ತಾಯಿ ಆಸೆ, ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ. ಗುಬ್ಬಿ ತಾಲೂಕಲ್ಲಿ 2 ಸಾರಿ ಮಾಡಿಸಿದ್ವಿ, ಇಲ್ಲೊಂದು ಸಾರಿ ಮಾಡಿಸೋಣ ಅಂತ ಪ್ಲಾನ್ ಮನಸ್ಸಲ್ಲಿ ಅಂದ್ಕೊಂಡು ಜನ ಕಣಕೂರು ಗ್ರಾಮದವರು ಸಹ ಸಹಕಾರ ಕೊಟ್ಟರು. ಅದ್ರ ಪ್ರಕಾರ ಇವತ್ತು 6ನೇ ತಾರೀಕು ಬೆಳಿಗ್ಗೆ ಇಲ್ಲಿಗೆ ಕಲ್ಯಾಣೋತ್ಸವಕ್ಕೆ ತಿರುಪತಿಯಿಂದ TTDಯಿಂದ ವೆಂಕಟರಮಣ ಸ್ವಾಮಿ ಬರ್ತಾರೆ. ಅದಾದ ನಂತರ ಅದು TTD ಬರ್ತದೆ, ದೇವ್ರು ಬರುತ್ತೆ, ಇಲ್ಲೇ ಕಲ್ಯಾಣೋತ್ಸವ ಸ್ಟೇಜ್ ಇದು. ಸುಮಾರು 80ರಿಂದ 1 ಲಕ್ಷ ಜನಕ್ಕೆ ಇದನ್ನು ಎಲ್ಲ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಇಲ್ಲಿ ಒಂದು ತಿರುಪತಿ ತಿರುಮಲನ ಕಲ್ಯಾಣೋತ್ಸವ ಮಾಡಿ ಇದೇ ಸ್ಟೇಜಲ್ಲಿ ಮಾಡಿಸಿ ಎಲ್ಲರಿಗೂ ಒಂದು ದರ್ಶನಕ್ಕೆ ಭಾಗ್ಯ ಕೊಡಬೇಕು ಅನ್ನೋದು ಊರಿನ ಭಕ್ತಾದಿಗಳ ಮೇರೆಗೆ ಎಲ್ಲರೂ ಹಮ್ಮಿಕೊಂಡಿದ್ದೀವಿ. ಓಕೆ. ಇದು ಈಗ ನಾವು ಸುಮಾರು ಇಲ್ಲಿ ಒಂದು 4-4.5 ಎಕರೆ ಶಾಮಿಯಾನನ್ನು ಹಾಕ್ತಾ ಇದ್ದಾರೆ ಮೊನ್ನೆಯಿಂದಲೂ. ಈಗ ಅದು ಡೈನಿಂಗ್ ಹಾಲಲ್ಲಿ ತೋರಿಸ್ತಾ ಇದ್ದೀವಿ, ಬರೋರಿಗೆ ಪ್ರಸಾದದ ವ್ಯವಸ್ಥೆ ಏನು ಮಾಡ್ತಾ ಇದ್ದೀವಿ ಅಂತ ಬನ್ನಿ ಅಲ್ಲಿ ಹೋಗಿ ಬರೋದು. ರಸ್ತರೆಲ್ಲ ಬಂದಿದ್ದಾರೆ, ಇವರೆಲ್ಲ ಸಹಕಾರದೊಂದಿಗೆ ಇವತ್ತು 4.5 ಎಕರೆಯಲ್ಲಿ ಪಾಪ ಶಾಮಿಯಾನ ಹಾಕೋರು ಪುಣ್ಯಾತಮರು ಅವರು ಸಹ ಇಲ್ಲಿ ಬಂದಿದ್ದಾರೆ.
ಎಲ್ಲ ಸುಮಾರು 4-5 ದಿನದಿಂದ ಎಲ್ಲ ಅವ್ರ ಟೀಮ್ ಕರ್ಕೊಂಡು ಸೇವನೆ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಈ ತಾಲೂಕಲ್ಲಿ ಸುಮಾರು ಜನ ವೆಂಕಟರಮಣ ಸ್ವಾಮಿನ ನೋಡೋಕೆ ಹೋಗೋಕ್ಕಾಗಲ್ಲ, ಹೋದರೂ ಸಹ ಕಲ್ಯಾಣೋತ್ಸವದ ಭಾಗ್ಯ ಇಲ್ಲ ಅವ್ರಿಗೆ. ಅದರಿಂದ ಇಲ್ಲಿಗೆ ಒಂದು ಸಾರಿ ಕರೆಸಿ ಎಲ್ಲರಿಗೂ ಸ್ವಾಮಿದು ಕಲ್ಯಾಣೋತ್ಸವನ ನೇರವಾಗಿ ನೋಡೋಕ್ಕೆ ಒಂದು ಕಾರ್ಯಕ್ರಮನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರಲ್ಲಿ ನಮ್ಮಲ್ಲಿ ಒಂದು ಏನಿತ್ತು ಅಭಿಲಾಷೆ, ಅದನ್ನೆಲ್ಲ ಇವತ್ತು ಎಲ್ಲರ ಮುಖಾಂತರ ಈಡೇರಿಸ್ಕೊತಾ ಇದ್ದೀವಿ. ಇಲ್ಲಿ ಬರೋರಿಗೆ ಯಾರಿಗೂ ಅನಾನುಕೂಲ ಆಗಬಾರ್ದು ಅಂತ ಸುಮಾರು ಒಂದು 4-4.5 ಎಕರೆ ಶಾಮಿಯಾನ, 60x50 ಸ್ಟೇಜ್ ಇದೆ. ಒಂದು 5 ಅಡಿ ಹೈಟ್ ಮಾಡ್ತಾರೆ, ಸ್ಟೇಜ್ ಹೈಟ್ ಮಾಡ್ತಾರೆ. ಬರೋರಿಗೆ ಕುಡಿಯೋ ನೀರಿಂದ ಆಗ್ಬೋದು, ಬ್ಯಾರಿಕೇಡ್ ಆಗ್ಬೋದು, ಕಾಲು ತುಣಿತು ಏನೂ ಆಗ್ದಂಗೆ ಎಲ್ಲ ಚಿಕ್ಕ ಮಕ್ಕಳಿಂದ ವಯೋವೃದ್ಧರು ಸಹ ಬಂದು ಕುಂತ್ಕೊಂಡು ಸ್ವಾಮಿನ ಕಲ್ಯಾಣೋತ್ಸವ ನೋಡೋಂಥ ಕಾರ್ಯಕ್ರಮ ಏರ್ಪಾಡು ಮಾಡ್ತಾ ಇದ್ದೀವಿ. ಈ ಕಲ್ಯಾಣೋತ್ಸವ ನೋಡೋದ್ರಿಂದ ಭಕ್ತರಿಗೆ ಆಗೋಂಥ ಏನು ಸರ್? ಏನಂದ್ರೆ ಮನೆ ದೇವ್ರದ್ದು ಸ್ವಾಮಿ ದೇವ್ರನ್ನ ನೋಡಬೇಕು ಅಂತ ಎಷ್ಟೋ ಜನದ್ದು ಬೈಕ್ ಇರ್ತದೆ. ಇಲ್ಲಿಂದ 350 ಕಿಲೋಮೀಟ್ರ್ ಹೋಗಿ ನೋಡೋಕ್ಕಾಗೋದಿಲ್ಲ. ಅದೇನೋ ಎಷ್ಟೋ ಜನ ಈಗ ನಿಮಗೆ ಗೊತ್ತಿರೋಂಗೆ, ಅದರಿಂದ ಅಂಥವರೆಲ್ಲ ಬಂದು ಇಲ್ಲಿ ಹತ್ರದಿಂದ ಬಂದು ಸ್ವಾಮಿನ ಕಣ್ ತುಂಬ್ಕೊಳ್ಳಿ ಅನ್ನೋದು ಒಂದು ಆಸೆ. ಓಕೆ, ಅಂದರೆ ಈ ಭಾಗದ ಜನರ ಈ ಭಾಗದಲ್ಲಿ ಜಾಸ್ತಿ ಒಕ್ಕಲಿದ್ದಾರೆ. ಅಂದರೆ ವೆಂಕಟರಮಣ ಸ್ವಾಮಿ ಒಕ್ಕಲು ನಾಗಮಂಗಲ ಇರ್ಬೋದು, ಬೆಳ್ಳೂರು ಕ್ರಾಸ್ ಇರ್ಬೋದು, ಯಡಿಯೂರು ಹೋಬಳಿ ಇರ್ಬೋದು, ಗುಬ್ಬಿ ಇರ್ಬೋದು, ತುರುವೇಕೆರೆ ತಾಲೂಕು ಪೂರ್ತಿ 80% ವೆಂಕಟರಮಣ ಸ್ವಾಮಿ ಮೇಲ್ಕೋಟೆ ಇರ್ಬೋದು, ಎಲ್ಲ ವೆಂಕಟರಮಣ ಸ್ವಾಮಿ ಒಕ್ಕಲಿರೋಂಥ ಇದು. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ನಾವು ಒಂದು 80ರಿಂದ 1 ಲಕ್ಷ ಅಂದ್ಕೊಂಡಿದ್ವಿ. ಜನ ಬೇರೆ ಇರ್ತಾರೆ, 1-1.25 ಲಕ್ಷ ಜನ ಅಂದ್ಕೊಂಡಿದ್ದಾರೆ. ನಾವು 1.25 ಲಕ್ಷ ಜನ ಬಂದರೂ ಸಹ ಇಲ್ಲಿ ಕುಂತ್ಕೊಳ್ಳೋಕೆ ಆಸ್ತೆ ಇರ್ಬೋದು, ನೀರಿಂದ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲ ಥರದಕ್ಕೂ ನಾವು ಪ್ರಿಪೇರ್ ಎಲ್ಲ VIP ಗಳು ಯಾರ್ಯಾರು ಬರ್ತಾರೆ ಸರ್? VIP ಗಳು ಯಾರೂ ಇಲ್ಲ, ಎಲ್ಲ ಅಫಿಷಿಯಲ್ಗಳು ಅಷ್ಟೇ. DC ಮೇಡಮ್ ಬರ್ತೀನಿ ಅಂದವ್ರೆ, SP ಸರ್ ಬರ್ತೀನಿ ಅಂತ ಹೇಳಿದ್ದಾರೆ, AC ಅವರು, ತಹಸೀಲ್ದಾರ್ ಎಲ್ಲರೂ ಬರ್ತಾ ಇದ್ದಾರೆ. TTDಯಿಂದ ಎಷ್ಟು ಜನ ಬರ್ತಾರೆ ಸರ್? TTDಯಿಂದ ಒಂದು 29 ಜನ, ಪ್ರಧಾನ ಅರ್ಚಕರು ಎಲ್ಲ ಸೇರಿ 29 ಜನ ಬರ್ತಾರೆ. 17 ಜನ ಅವರು ಸೆಕ್ಯೂರಿಟಿ, ಅಂದರೆ ಸ್ವಾಮಿಗೆ ಸೆಕ್ಯೂರಿಟಿ ಮಿಲಿಟ್ರಿ ಅವ್ರದ್ದೇ ಆದಂಥ ಒಂದು ಇದು ಬರುತ್ತೆ, ಭದ್ರತೆ. ಅದರ ಖರ್ಚು ವೆಚ್ಚ ಎಲ್ಲ ತುಂಬ ಬರುತ್ತೆ. ಅದು ಖರ್ಚು ಹೆಚ್ಚೆಲ್ಲ ಬರುತ್ತೆ. ಆದರೆ ಹೌದೌದು, ಅದೆಲ್ಲ ನಮ್ಮ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಈಗ ಊಟದ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿಸ್ತೀರಿ? ಊಟದ ವ್ಯವಸ್ಥೆ ಎಲ್ಲ ನಾಳೆಯಿಂದಲೇ ಸ್ಟಾರ್ಟ್ ಆಗ್ತದೆ. 4ನೇ ತಾರೀಕಿಂದಲೇ ಬೆಳಗ್ಗೆ ಬರ್ತಕ್ಕಂಥ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ. ಎಲ್ಲಿ ಅಕಾಮಿಡೇಟ್ ಮಾಡಿದ್ದಾರೆ ನೋಡೋಣ. ಕೆಳಗಡೆ ಮುಂದೆ ಇದೆ, ಅದನ್ನು ಅಕಾಮಿಡೇಷನ್ ಕೆಳಗಡೆ ಮಾಡಿದ್ದೀವಿ. ಕಲ್ಯಾಣೋತ್ಸವಕ್ಕೆ ಬರ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸುಮಾರು 80ರಿಂದ 1 ಲಕ್ಷ ಜನ ಭಕ್ತಾದಿಗಳು ಬರಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಇಲ್ಲಿ ಸುಮಾರು ಒಂದು 2-2.5 ಎಕರೆ ಜಾಗದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಊಟದ ವ್ಯವಸ್ಥೆ ಮೆನು ಬುಧವಾರ ಬೆಳಗ್ಗೆ ಇಂದ ಸ್ಟಾರ್ಟ್ ಆಗಿದ್ದು, ಬುಧವಾರ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಸೇಮ್. ಗುರುವಾರನೂ ಇದಾಗ್ತದೆ. ಶುಕ್ರವಾರ ವಿಶೇಷವಾಗಿ ಏನು ಸ್ವಾಮಿದು ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತದೆ, ಅದರಿಂದ ಬೆಳಗ್ಗೆ 10ರಿಂದ 12,000 ಜನಕ್ಕೆ ಉಪ್ಪಿಟ್ಟು, ಕೇಸರಿ ಬಾತು, ಮಧ್ಯಾಹ್ನ ಪಾಯಸ, ಬೂಂದಿ, ಮುದ್ದೆ ಪದಾರ್ಥ ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ಎಲ್ಲ ಥರದ್ದು ರೈಸ್ ಬಾತ್ಗಳು, ಮೈಸೂರು ಪಾಕು 1.5 ಲಕ್ಷಕ್ಕೆ ನಮ್ಮ ಕಲ್ಯಾಣ ಮಂಟಪದಲ್ಲಿ, ಗುಬ್ಬಿ ಹತ್ರ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ 1.5 ಲಕ್ಷ ಮೈಸೂರು ಪಾಕು ರೆಡಿ ಆಗ್ತಾ ಇದೆ ಮೊನ್ನೆಯಿಂದ. ಮೈಸೂರು ಪಾಕು, ಆಮೇಲೆ ಪ್ರಸಾದ ರೀತಿಯಲ್ಲಿ ಬರ್ತಕ್ಕಂಥ ಜನಗಳಿಗೆ ಲಡ್ಡು ಪ್ರಸಾದನೂ ಸಹ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಹೋಗೋಣ ತೋರಿಸ್ಕೊಡ್ತೀವಿ. ಲಡ್ಡು ಮಾಡಿಸ್ತಾ ಇದ್ದೀವಿ, ಅದನ್ನು ಜಾಗನ ಹೋಗೋಣ. ಇಲ್ಲಿ ಬರ್ತಕ್ಕಂಥವ್ರಿಗೆ ಎಲ್ಲ ಇದ್ರ ಸಿಸ್ಟಮ್, ಅಂದರೆ ಬಫೆ ಸಿಸ್ಟಮ್, ಇಲ್ಲಿ ಟೇಬಲ್ ಸಿಸ್ಟಮ್ ಆಗೋದಿಲ್ಲ, ನುಗ್ಲಾಗುತ್ತೆ ಅಂತವ. ಯಾಕೆಂದ್ರೆ ಲಡ್ಡು ಮಾಡ್ಲಿಕ್ಕೂ ತಿರುಪತಿಯಿಂದ ಬಂದವರ ಒಂದು 30 ಜನ ಅಲ್ಲಿಂದಲೇ ಭಟ್ರುಗಳು ಬಂದಿದ್ದಾರೆ, ಐನಾರುಗಳು ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಇಲ್ಲಿ ನೋಡಿ, ಅದಕ್ಕೆ ಒಂದು 2-2.5 ಎಕರೆಗೂ ಪಾಪ ಶಾಮಿಯಾನ ಹಾಕ್ಸಿ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಧೂಳೆದೋಳ್ಬಾರ್ದು ಅಂತ ಮ್ಯಾಟ್ ಹಾಕ್ಸಿ ಅವ್ರಿಗೆಲ್ಲರಿಗೂ ಬ್ಯಾರಿಕೇಡ್ ಟೈಪಲ್ಲಿ ಬಫೆ ಸಿಸ್ಟಮ್ ಊಟಗಳನ್ನ ಅವ್ರಿಗೆ ಯಾರಿಗೂ ಇದಾಗಬಾರ್ದು, ತೊಂದರೆ ಆಗ್ದಂಗೆ ಒಂದು 20-25 ಕೌಂಟ್ರುಗಳು ಮಾಡಿ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಲಡ್ಡು ಎಲ್ಲಿ ಮಾಡ್ತಾರೆ ನೋಡೋಣ ಬನ್ನಿ. ಕಲಾಕರ್ಷಣೆ ಮಾಡಿ ಅವತ್ತಿಂದ ಇವತ್ತವರೆಗೂ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟಿದ್ದೀವಿ. ಅದನ್ನು ನೀರಿನಲ್ಲಿ ಐನಾರು ಮನೆ ಪಕ್ಕದಲ್ಲೇ ಇಟ್ಟು ಅದನ್ನು ಅವತ್ತಿಂದ ಇವತ್ತವರೆಗೂ ನೋಡ್ಕೊಂಡು ಬರ್ತಾ ಇದ್ದಾರೆ. ಡೈಲಿ ವಾರ ನೀರು ಅದಕ್ಕೆ ಇದ್ದ ಯಾವುದನ್ನು ಕಡಿಮೆ ಆಗ್ತದೆ ನೋಡ್ಕೊಂಡು ಐನಾರು ಮನೆ ಪಕ್ಕ ಇರೋದ್ರಿಂದ ಅಲ್ಲಿ ತೋರಿಸ್ತೀವಿ. ಇದೊಂದು ಮೂಲ ವಿಗ್ರಹ ಇಲ್ಲೇ ಇದೆ. ಆ ವಿಗ್ರಹ ಶಕ್ತಿ ಕಳ್ಕೊಳ್ಬಾರ್ದು, ಆ ವಿಗ್ರಹ ಶಕ್ತಿ ಕಳ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ಪ್ರೊಟೆಕ್ಷನ್ ಮಾಡಿದ್ದೀರಾ. ಎಷ್ಟು ದಿನ ಆಯಿತು ಸರ್ ವಿಗ್ರಹ ತೆಗೆದು? 1 ವರ್ಷ 2 ತಿಂಗಳು. 1 ವರ್ಷ 2 ತಿಂಗಳು. ಯಾವ ಕಾಲದ್ದು ಸರ್? ಸರ್ ಯಾವ ಕಾಲದ್ದು ಸರ್? ಇದು 900 ವರ್ಷದ ಇತಿಹಾಸ ಇರತಕ್ಕಂಥ ಮೂರ್ತಿ. ಅವತ್ತು ಅಷ್ಟಮಂಗಳ ಪ್ರಶ್ನೆ ಕೇಳಿದಾಗ ಯಾವ ಕಾರಣಕ್ಕೂ ಇದನ್ನು ವಿಗ್ರಹ ಚೇಂಜ್ ಮಾಡಬೇಡಿ ಅಂತ ಬಂತು. ಅದೇ ವಿಗ್ರಹ ಇರಬೇಕು ಅಂತ ಬಂದಾಗ ನಾವು ಅದನ್ನ ವಿಗ್ರಹ ಚೇಂಜ್ ಮಾಡಿಲ್ಲ. ಎಲ್ಲಿ ಕೇಳಿದ್ರಿ ಸರ್? ಇಲ್ಲೇ ದೇವಸ್ಥಾನ ಮುಂದೆನೇ ಅವರು ಅರ್ಚಕರು ಎಲ್ಲರೂ ಸೇರಿ ಅದನ್ನು ಅಷ್ಟಮಂಗಳ ಪ್ರಶ್ನೆ ಕೇಳಿದ್ರು.
ಕೇಳಿದಾಗ ಯಾವುದೇ ಕಾರಣಕ್ಕೂ ದೇವಸ್ಥಾನನ ಒಂದು ಚೇಂಜ್ ಮಾಡ್ತೀವಿ, ವಿಗ್ರಹನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ ಮೂಲ ವಿಗ್ರಹ ಅದೇ ಇರಲಿ ಅಂತ ಬಂತು. ಓಕೆ, ಹಾಗಾಗಿ ಇಲ್ಲೇನೋ ಪೋಷಣೆ ಮಾಡ್ಕೊಂಡು 5-6 ಮನೆ ಪಕ್ಕದಲ್ಲೇ ಪಾಪ ನಾವು ನೋಡ್ಕೋತೀವಿ ಅಂತ ಹೇಳಿ ಇಲ್ಲೊಂದು ತೊಟ್ಟಿ ಕಟ್ಟಿಸಿ ಅವತ್ತಿಂದ ಇವತ್ತರೆಗೂ ಅದನ್ನು ಇಲ್ಲೇ ಈಗ ಇಟ್ಟಿದ್ದೀವಿ. ಅಂದರೆ ಸಂಗ್ರಹಿಸಿ ಎಷ್ಟು ವರ್ಷಗಳು ಬಂದ್ರಿ? ಅದು 455 ಅಂತಾರೆ, 900 ವರ್ಷದಂತೂ ಪಕ್ಕ ಇದು. ಓಕೆ, ಅದಕ್ಕೆ ಪುರಾವೆಗಳಿದೆ. ಓಕೆ. ಉತ್ಸವಕ್ಕೆ ತಿರುಪತಿಯಿಂದ ಅಲ್ಲಿಂದಲೇ ಇವರೆಲ್ಲ ಬಂದಿದ್ದಾರೆ, ಪ್ರಸಾದ ಮಾಡೋ ಐನಾರುಗಳೆಲ್ಲ ಬಂದಿದ್ದಾರೆ. ಇಲ್ಲೇ ಪ್ರಸಾದ ಮಾಡ್ತಾ ಇದ್ದಾರೆ, ಲಡ್ಡುಗಳು ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಸುಮಾರು 1 ಲಕ್ಷಕ್ಕೂ ಬರ್ತಕ್ಕಂಥ ಎಲ್ಲ ಜನಕ್ಕೂ ಲಡ್ಡು ವ್ಯವಸ್ಥೆನ ಮಾಡಬೇಕು ಅಂತ ಹೇಳಿ ಒಬ್ಬ ಬಂದು ತಿರುಪತಿಯಿಂದ ಬಂದು ಮಾಡ್ಕೊಡ್ತಾ ಇದ್ದಾರೆ. ಪುಣ್ಯಾತ್ಮರು ಇಲ್ಲಿ ಮನೆ ಇಟ್ಕೊಂಡಿದ್ದಾರೆ. ಸುಮಾರು ನಿನ್ನೆ ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹೊರಗಡೆ ಮಾಡ್ತಾರೆ. ಯಾವ ತುಪ್ಪ ಬಳಸ್ತಿದ್ದಾರೆ ಸರ್ ಇದಕ್ಕೆ? ನಂದಿನಿ ತುಪ್ಪ. ಓಕೆ. ಇಲ್ಲೇ ನಮ್ಮ ಡೈರಿನಲ್ಲೇ ಇದನ್ನು ಹಾಕ್ಸ್ಕೊಂಡು ನಂದಿನಿಂದಲೇ ನಮ್ಮ ಡೈರೆಕ್ಟ್ ನಂದಿನಿ ತುಪ್ಪ. ಎಷ್ಟು ಕೆ ಜಿ ತಂದಿರಾ ಸರ್? ಎಷ್ಟು ಕೆ ಜಿ ತಂದಿದ್ದೀರಾ? ಇಲ್ಲಿ 50 ಟಿನ್ ತುಪ್ಪ ತರ್ಸ್ಕೊಂಡಿದ್ದಾರೆ. ಓಕೆ. ಅಂದರೆ ರುಚಿಕಟ್ಟಾಗಿರಲಿ ಅಚ್ಚುಕಟ್ಟಾಗಿರಲಿ 50 ಟಿನ್ ತುಪ್ಪ ತರ್ಸ್ಕೊಂಡಿದ್ದಾರೆ. ಅವರು ತಿರುಪತಿ ಇರೋದ್ರೆ ತುಪ್ಪನೇ ಫೇಮಸ್ಸು. ಆಯಿಲ್ ಎಲ್ಲ ಯೂಸೇ ಮಾಡೋದಿಲ್ಲ ಅವರು. ಯಾಕೆಂದರೆ ಅಲ್ಲಿ ಟೇಸ್ಟೇ ಬರಬೇಕು ಅಂತೇಳಿ ಅಲ್ಲಿ 5-6 ಕೂಡ ಬಂದಿದ್ದಾರೆ ಎಲ್ಲರೂ ಮಾಡ್ಕೊಡೋದಕ್ಕೆ. ಅದು ನಮ್ಮ ಪುಣ್ಯ. ಏನು ತಿರುಪತಿಯಿಂದ ಸ್ವಾಮಿಯವರು ಬಂದು ಮಾಡ್ಕೊಡ್ತಾ ಇದ್ದಾರೆ, ಅಲ್ಲಿ ಟೇಸ್ಟೇ ಬರಬೇಕು. ನಂಬರ್ 1 ಮೂಲ ಉದ್ದೇಶ ಸ್ವಾಮಿ ಪ್ರಸಾದನೇ ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಕ್ವಾಲಿಟಿ ಆಗ್ಬೋದು, ಕ್ವಾಂಟಿಟಿ ಆಗ್ಬೋದು. ಯಾಕೆಂದರೆ ಅಲ್ಲಿ ಏನು ವಿಶೇಷವಾಗಿ ಬರುತ್ತದೆ ಆ ಅರ್ಚಕರೇ ಬಂದಿರೋದ್ರಿಂದ, ಆ 5-6 ಕೂಡ ಭಟ್ರು ಕೂಡ ಬಂದಿರೋದ್ರಿಂದ ಪಾಪ ನೆನೆಯಿಂದ ಸ್ವಚ್ಛತೆಗಾಗಲಿ ಯಾವುದಕ್ಕೂ ಕೊರತೆ ಬರದಂಗೆ ಮಾಡ್ಕೊಡ್ತಾ ಇದ್ದಾರೆ ಸ್ವಲ್ಪ ನಮ್ಮ ಸ್ವಾಮಿಯವರು. ಕನ್ನಡ ಬರುತ್ತಾ ಸರ್? ನಮ್ಗೆ ಅವ್ರ ಪರಿಚಯ ಹೇಳಿಸಿ ನೀವು ಅಷ್ಟೇ. ಅವ್ರು తెలుగనే పరంగా ఒక లక్ష లడ్డు తయారు చేసిందని ఇక్కడ వచ్చినాం. చేస్తూ ఉన్నాము. లక్ష లడ్లు పడతాము. ಏನು ಹೇಳಿದ್ರು ಬಾಲಾಜಿ ಅಣ್ಣ? ಅವರು ಹೇಳ್ತಾ ಇದ್ದಾರೆ ತಿರುಪತಿ ಇದರಿಂದ ಬಂದಿದ್ದೀವಿ, 1 ಲಕ್ಷ ಲಡ್ಡನ್ನ ತಯಾರು ಮಾಡ್ತಾ ಇದ್ದೀವಿ. ನೆನ್ನೆಯಿಂದ ಇನ್ನು 2 ದಿನ ಆಗುತ್ತೆ, ಇಲ್ಲೇ ಇರ್ತೀವಿ. ಅದೇ ಸೇಮ್ ಟೇಸ್ಟು ಸ್ವಾಮಿ ಕೊಡ್ತಾ ಇದ್ದಾರೆ, ಮಾಡ್ಕೊಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇದೆಲ್ಲ ಪ್ಯಾಕಿಂಗ್ ಆಗುತ್ತಾ? ಎಲ್ಲ ಪ್ಯಾಕಿಂಗ್ ಎಲ್ಲ ಆರ್ಕೋಬೇಕು. ಅದು 1 ಡೇ ಆರಾದ್ಮೇಲೆ ಪ್ಯಾಕಿಂಗ್ ಮಾಡ್ತಾರೆ. ಆರಾದ್ಮೇಲೆ ಪ್ಯಾಕ್ ಮಾಡಿ ಬಾಕ್ಸ್ ಮಾಡ್ತಾರೆ. ಒಟ್ಟಿಗೆ ತಿರುಪತಿಯಲ್ಲಿ ಏನು ದೇವರ ದರ್ಶನ ಪ್ರಸಾದ ಎಲ್ಲ ಸಿಕ್ಕುತ್ತೆ ಭಕ್ತರಿಗೆ, ಅದೇ ಥರ ಅದು ಇಲ್ಲಿ 5 ಕ್ವಿಂಟಲ್ದು ಪೊಂಗಲ್ ಮಾಡ್ತಾರೆ ನಾಳೆಯಿಂದ. ಇದಾದ್ಮೇಲೆ ಶುಕ್ರವಾರ ಪೊಂಗಲ್ ಆಗುತ್ತೆ. ಅಲ್ಲಿಂದಲೇ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ 5-5 ಕ್ವಿಂಟಲ್ ಮಾಡಬೇಕು ಅಂತಲೇ ಎಲ್ಲ ಅದಕ್ಕೆ ಇಲ್ಲೇ ಬಂದು ಸೆಟ್ಲ್ ಆಗಿದ್ದಾರೆ. ನಮ್ಮ ಪುಣ್ಯ ಅದು. ಓಕೆ. ಈಗ ನಾಳೆಯಿಂದ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದ್ದಾವೆ 4ನೇ ತಾರೀಕಿಂದ. ನಾಳೆ 4ನೇ ತಾರೀಕು ಇಲ್ಲಿಗೆ ಕಳಸ, ಇಲ್ಲಿ ತೊರೆತೆಯಿಂದ ಸ್ವಾಮಿದು ಕಳಸಗಳನ್ನ ತಗೊಂಬಂದು 101 ಕಳಸನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಾಳೆ ಸಂಜೆಯಿಂದ ಹೋಮಗಳು, ಇಲ್ಲಿ ಹೋಮಗಳಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಸ್ವಾಮಿಯಂದಿರು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 5 ಹೋಮ ಕುಂಡಗಳನ್ನ ಹಾಕ್ಕೊಂಡಿದ್ದಾರೆ. ಇಲ್ಲಿ ನಾಳೆಯಿಂದ ನಾಡಿದ್ದು ಹೋಮಗಳು ಸ್ಟಾರ್ಟ್ ಆಗ್ತಾ ಇದೆ. ಗುರುವಾರ ಸಂಜೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತದೆ. ನಮ್ಮ ಪ್ರಧಾನ ಅರ್ಚಕರಾದ ಸುಂದರರಾಜ್ ಅವರು ಬೆಂಗಳೂರಿಂದ ಪಾಪ ಈಗ ತಾನೇ ಬಂದಿದ್ದಾರೆ. ಅವ್ರದ್ದು ಏನು ಮೂಲ ಹಿನ್ನೆಲೆ ಇದು ಸ್ವಾಮಿದಿದೆ ಅಂತ ಹೇಳಿ ಅವ್ರನ್ನೂ ಸಹ ಸ್ವಲ್ಪ ತಿಳ್ಕೋಬಹುದು. ಇಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಯವ್ರು ಹೇಳೋದು, ಇಲ್ಲೇವ್ರು ಹೇಳೋದು, ಈ ಸ್ವಾಮಿನ ಮುಟ್ಟಿ ಕೆಣಕ್ದವ್ರು ಯಾರು ಉದ್ಧಾರ ಆಗಿಲ್ಲ ಅಂತ. ಅಂದರೆ ಪವರ್ಫುಲ್ ಸ್ವಾಮಿ ಇವನು ಅಂತ ಶ್ರೀನಿವಾಸ. ಅದರಿಂದ ನಾವು ಸಹ ಕೇವಲ 13 ತಿಂಗಳಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದೀವಿ. ಎಲ್ಲ ಸಹಕಾರದಿಂದ, ಕಣಕೂರು ಗ್ರಾಮಸ್ಥರ ಸಹಕಾರದಿಂದ, ಭಕ್ತಾದಿಗಳ ಸಹಕಾರದಿಂದ ಬರೀ 13 ತಿಂಗಳಲ್ಲಿ ಓಪನ್ ಆಗ್ತಾ ಇದೆ ಸ್ವಾಮಿಯವರು. ನಾಳೆಯಿಂದ ಪೂಜಾ ಕಾರ್ಯಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಏನೇನಿರುತ್ತೆ, ಎಷ್ಟು ದಿವಸ ಇರುತ್ತೆ? 3 ದಿನ ಕಾರ್ಯಕ್ರಮ ಇರ್ತದೆ. ಮೊದಲನೇ ದಿನ
ಏನು ಕುಂಭ ಕಳಶದಿಂದ ಸ್ವಾಮಿನ ಕರ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಗುರುವಾರ ಇಲ್ಲೇ ಹೋಮಗಳು ಅವನಾದಿಗಳೆಲ್ಲ ನಡೀತವೆ. ಶುಕ್ರವಾರ ಬೆಳಗಿನ ಜಾವ ಮೂಲ ವಿಗ್ರಹನ ಒಳಗಡೆ ಪ್ರತಿಷ್ಠಾಪನೆ ಮಾಡೋ ಅಂಥ ಕಾರ್ಯಕ್ರಮ ಆಗ್ತದೆ. ಅವತ್ತು ಮಧ್ಯಾಹ್ನ 12 ಗಂಟೆ ಒಳಗಡೆ ಇಲ್ಲಿದು ಏನು ಕುಂಭಾಭಿಷೇಕ ಪ್ರತಿಯೊಂದೂ ಮುಗೀತದೆ. ಮಧ್ಯಾಹ್ನದ ಮೇಲೆ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಮೇಲೆ ಟಿಟಿಡಿಯಿಂದ ಬಂದಿರತಕ್ಕಂಥ ಸ್ವಾಮಿಗೆ ಕಲ್ಯಾಣೋತ್ಸವಕ್ಕೆ ಅಲ್ಲಿ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಜಿಲ್ಲೆಯ ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟ? ನಮ್ಮ ತುಮಕೂರು ಜಿಲ್ಲೆ ಭಕ್ತಾದಿಗಳು ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ, ಅಂದರೆ ಟಿಟಿಡಿಯಿಂದ ಶ್ರೀನಿವಾಸ ಬರ್ತಾ ಇದ್ದಾನೆ, ನಮ್ಮ ಕಣಕೂರು ಗ್ರಾಮದಲ್ಲಿ ಶ್ರೀನಿವಾಸ ಇಲ್ಲಿ ನೆಲೆ ಊರಿದ್ದಾನೆ, ಇಬ್ಬರನ್ನು ನೀವು ನೋಡಿ ಕಣ್ ತುಂಬ್ಕೋಬೇಕು ಅಂತ ನಮ್ಮಲ್ಲಿ ನಿಮ್ಮ ಮುಖಾಂತರ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಭಕ್ತಾದಿಗಳಲ್ಲಿ. ಥ್ಯಾಂಕ್ ಯು. ದೊಡ್ಡ ಧ್ವನಿನಲ್ಲಿ ಮಾತಾಡ್ಯಾ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಂದರರಾಜನ್ ಅಂದ್ಬಿಟ್ಟು. ಓಕೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ಇಲ್ಲಿ ನಮ್ಮ ವಂಶಸ್ಥರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ. ನಾನು 4ನೇ ತಲೆಮಾರಿನವನು ಇದಕ್ಕೆ. ನಮ್ಮ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ಇವರು ನಮ್ಮ ಅಣ್ಣನ ಮಗ, ಇವ್ರಿಗೆ 5ನೇ ತಲೆಮಾರು ಆಗುತ್ತಿದ್ದು. ಈಗ ಅದು ನಮ್ಮದೇ ಪೂಜೆ ನಡೀತಾ ಇದೆ, ವಂಶ ಪಾರಂಪರ್ಯ ಪೂಜೆ ನಡೀತಾ ಇದೆ. ಇದು ಇಲ್ಲಿ ನಮಗೆ ತಿಳಿದ ಹಾಗೆ, ನಮ್ಮ ತಂದೆಯವರು ಹೇಳಿದ ಹಾಗೆ, ಇಲ್ಲಿ ಮೊದಲು ಒಂದು ಇಪ್ಪೆ ಮಳೆ ಅಂತ ಹೇಳ್ತಾರೆ, ಉಪ್ಪೆ ಮಳೆ ಅಂತ ಹೇಳ್ತಾರೆ. ಆ ಮಳೆಯಲ್ಲಿ ಮಳೆ ಇತ್ತಂತೆ, ಈ ಜಾಗದಲ್ಲಿ ಪೂರ ಮಳೆ ಇತ್ತಂತೆ. ಯಾರೋ ಒಬ್ರು ಗ್ರಾಮಸ್ಥರು ಇದ್ರವರು ಒಬ್ಬರು ತಿರುಪತಿಗೆ ಹೋಗ್ತಾ ಇದ್ರಂತೆ. ಅವ್ರು ಹೋಗೋದಕ್ಕೆ ಆಗಲೇ ಇಲ್ಲ ಅಂದ್ಬಿಟ್ಟು ಒಂದ್ಸರಿ ಅವರು ಬೇಜಾರು ಮಾಡ್ಕೊಂಡು ಇದ್ದಾಗ ಕನ್ಸಲ್ಲಿ ಬಂದ್ಬಿಟ್ಟು, ಅಲ್ಲಿವರೆಗೂ ಯಾತಕ್ಕೆ ಹೋಗ್ತೀಯ, ನಾನು ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಕನ್ಸಲ್ಲಿ ಬಂತಂತೆ. ಅವಾಗ ಅವರು ಹುಡುಕ್ಸಿದ್ದಕ್ಕೆ ಇಲ್ಲಿ ವಿಗ್ರಹ ಸಿಕ್ತು ಅಂದ್ಬಿಟ್ಟು ಪ್ರತೀತಿ ಇದೆ, ಇದಿದೆ. ಅಲ್ಲಿ ಬಂದಾಗ ಆವಾಗ ದೇವಸ್ಥಾನ ಕಟ್ಟಿಸಿ ಅವರು ಅವಾಗಿಂದ ಇಲ್ಲೇನೆ ದರ್ಶನ ತಗೊಂಡು ಇದು ಮಾಡ್ಕೊಂಡು ಅವ್ರ ಜೀವಿತ ಕಾಲದಲ್ಲಿ ಇದು ಅಲ್ಲಿಂದ ಇಲ್ಲಿವರೆಗೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಈಗ ಹೊಸದಾಗಿ ಜೀರ್ಣೋದ್ಧಾರ ಆಗಿದೆಯಲ್ಲ ಇದು. ಈಗ ನಮ್ಮ ಕುಮಾರ್ ಅವ್ರು ಬಂದ್ಬಿಟ್ಟು ಈ ಒಂದು ವರ್ಷಕ್ಕೆ ಮುಂಚೆ ತುಂಬ ದೇವಸ್ಥಾನ ಪೂರ ಹಾಳಾಗಿತ್ತು, ಅದನ್ನ ಪೂರ ಇದು ಮಾಡಿ ಡೆಮಾಲಿಷ್ ಮಾಡಿ ಹೊಸದಾಗಿ ಇದು ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಜೊತೆಗೆ ನಮಗೆ ತಿರುಪತಿಯಿಂದ ದೇವ್ರ ಕರೆಸ್ಕೊಂಡ್ಬಿಡ್ತಿರೋದು ನಮ್ಮೂರಿನ ಅದೃಷ್ಟ ಅಂತ ಹೇಳಬೇಕು. ಆ ಥರ ಮಾಡಿಕೊಟ್ಟಿದ್ದಾರೆ. ಈಗ ಮುಂದಿನ ಪೂಜೆ ಪುನಸ್ಕಾರಗಳು ನೀವೇ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಅಲ್ಲ, ದೇವರ ವಿಶೇಷ ಏನು, ಮಹಿಮೆ ಏನು? ಮಹಿಮೆ ಅದೇನೆ. ಈಗ ಆ ಥರ ಸಿಕ್ಕಿರೋದು ಹೌದು, ಇದರ ಶಕ್ತಿ ಇರುತ್ತಲ್ವಾ, ಪವಾಡ. ಯಾಕೆ ಅಂದರೆ ನಿಮ್ಮ ಹೆಸರೇನು? ಶ್ರೀನಿವಾಸ್ ಅಂತ, ಇದು VSS ಅಧ್ಯಕ್ಷರು. ಮತ್ತೆ ಇಲ್ಲಿ ದರ್ಶನ ಮಾಡಿದ್ರೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮ ತಾತರು ಎಲ್ಲ ನಮ್ಮ ಅಪ್ಪದಿರು ಎಲ್ಲ ಹೇಳ್ಕೊಂಬಂದಿದ್ದಾರೆ. ಅಲ್ಲಿ ಹೋಗಿ ನೀವು ದರ್ಶನ ಮಾಡೋ ಬದಲು ಇಲ್ಲೇ ಮಾಡಿ. ನೀವು ಇದೇ ಶೀತಲ ಇದು ಒಂದು ಸರಿ 15 ವರ್ಷ ಆಯಿತು ಕುಮಾರಣ್ಣ. 15 ವರ್ಷದಲ್ಲಿ ಒಂದು ಅವಾಗಲೂ ಒಂಥರ ಶೀತ ಇದಾಗಿ ಒಂದು 15 ಲಕ್ಷ ಖರ್ಚು ಮಾಡಿ ಇದೇ ಕುಮಾರ್ ಅವರು ನಮ್ಮೂರಿಗೆ ಸಹಾಯ ಮಾಡಿ ಇದನ್ನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದರು. ಆದರೆ ತಿರ್ಗಾ ಮತ್ತೆ ಯಾವುದೋ ಒಂದು ಮರ ಬೆಳೆದು ತಿರ್ಗಾ ಹಾಳಾಗಿ ಶೀತ ಅದು ಬೀಳೋ ಸಮಯದಲ್ಲಿ ನಿಮ್ಮೂರಿನ ಈ ಹಳೆಯ ದೇವಸ್ಥಾನನ ಬಾಲಾಜಿ ಅವರು, ಕುಮಾರ್ ಅವರು ಈ ರೀತಿ ಅದಕ್ಕೊಂದು ರೂಪ ಕೊಟ್ಟರು, ಒಂದು ಶಕ್ತಿ ತುಂಬುವಂಥದ್ದು ಭಗವಂತ ಅವ್ರಿಗೂ ಕೊಟ್ಟವ್ರೆ. ಈಗ ಭಗವಂತನನ್ನು ಆರಾಧಿಸೋಕೆ ನಿಮ್ಗೊಂದು ಒಳ್ಳೆಯ ಅವಕಾಶ ಮಾಡಿದರು. ಆ ವಿಚಾರವಾಗಿ ನಿಮಗೆಲ್ಲ ಖುಷಿ ಇದೆಯಾ? ತುಂಬ ಖುಷಿ ಇದೆ. ನಮ್ಮ ಈ ಒಂದು ಪುಟ್ಟ ಗ್ರಾಮ ಇಡೀ ಜಿಲ್ಲೆ ಮಟ್ಟದಲ್ಲಿ ನಮಗೆ ಕಾಣಿಸ್ತಾ ಐತೆ ಅಂತ ಅಂದರೆ ಆ KT ಕುಮಾರ್ ಬಾಲಾಜಿ ಟ್ರಸ್ಟಿಂದ ಮಾಡ್ತಾವ್ರೆ. ಅಂದರೆ ನಾವು ಬಾಲಾಜಿ ದೇವ್ರನ್ನೇ ಇಲ್ಲೇ ನಾವು ನೋಡ್ತಾ ಇದ್ದೀವಿ ಅನ್ನೋ ನೀವೆಲ್ಲ ಅವ್ರಿಗೇನು ವಿಶ್ ಮಾಡ್ತೀರಾ? ತುಂಬ ಅವರ ಆರೋಗ್ಯ, ಐಶ್ವರ್ಯ, ವಂಶ ಪಾರಂಪರ್ಯವಾಗಿ ಚೆನ್ನಾಗಿರ್ಲಿ, ಅವ್ರಿಗೆ ದೇವರು ಸುಖ ಸಂತೋಷ ಎಲ್ಲನೂ ಕೊಡ್ಲಿ, ಇನ್ನಷ್ಟಿಂತ ಕೆಲಸ ಇನ್ನೂ ಹೆಚ್ಚಿಗೆ ಬೆಳೀಲಿ, ಅವರು ಎಲ್ಲಾ ಜಿಲ್ಲೆಯಲ್ಲೂ ಅವರು ಅಭಿವೃದ್ಧಿ ಮಾಡಲಿ ಇಂಥ ದೇವಸ್ಥಾನಗಳನ್ನ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ. ಕುಮಾರ್ ಇವತ್ತು ಏನೋ ಶ್ರಮಪಟ್ಟು ಅವರು ಮಾಡಿದ್ದಾರೆ ನಮ್ಮ ಕಣಕೂರು ಗ್ರಾಮಕ್ಕೆ. ಅವ್ರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಏನು ಅವ್ರ ಪೀಳಿಗೆ ಇರುತ್ತೆ ಅವ್ರಿಗೆ ನಮ್ಮ ಬಾಲಾಜಿ ಅಂದರೆ ಶ್ರೀನಿವಾಸ ಅಂತ ಹೆಸರು, ಮತ್ತೊಂದು ಹೆಸರು ಬಾಲಾಜಿ ಅಂತ ಇದೆ ಅವರಿಗೆ. ಅದೇ ರೀತಿ ಅವರು ಬಾಲಾಜಿ ಅಂತ ಹೆಸರು ಇದು ಕನ್ವೆನ್ಷನಲ್ ಅಂತ ಇಟ್ಕೊಂಡಿದ್ದಾರೆ. ಅವರು ಬಾಲಾಜಿ ಟ್ರಸ್ಟ್ ಅಂತ ಮಾಡಿದ್ದಾರೆ. ಆದ್ದರಿಂದ ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು ದೇವರು ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ನಮ್ಮ ಹಿಂದುಳಿದ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮಾಡಲಿ, ಆ ರೀತಿ ಅವ್ರಿಗೆ ಆರೋಗ್ಯ ಕೊಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತೀವಿ. ಸರ್, ನಿಮ್ಗೆ ಯಾಕೆ ಸರ್ ಈ ದೇವಸ್ಥಾನ ಪುನರ್ಜೀವನ ಮಾಡ್ಬೇಕು ಅನ್ನಿಸ್ತು? ಇಲ್ಲ, ನಮ್ಮದು ಒಂದು ಬಾಲಾಜಿ ಸೇವಾ ಟ್ರಸ್ಟ್ ಅಂತ ಇಲ್ಲಿ ಮಾಡಿದಂಥ ಸಮಯದಲ್ಲಿ ಆ ತಿಮ್ಮಪ್ಪನ ಹೆಸರೇ ಇಟ್ಟಿದ್ದೀವಿ ನಂಬರ್ 1. ಎರಡನೇದಾದ್ಮೇಲೆ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ನೀವು ಕೇಳೋದು ಹೇಳ್ತಾರೆ, MN ಕೋಟೆ ಭಾಗದಲ್ಲಿ ಒಂದು 15 ದೇವಸ್ಥಾನ, ಪ್ರತಿ ಒಬ್ಳಿಗೂ ಒಂದು 5 ದೇವಸ್ಥಾನಕ್ಕೆ ನಮ್ಮದೇ ಆದಂಥದ್ದು ಒಂದು ಬಾಲಾಜಿ ಸೇವಾ ಟ್ರಸ್ಟಿಂದ ಕೊಡುಗೆ ಕೊಟ್ಟಿದ್ದೀವಿ. ಅಲ್ಲಿ ತಾಲೂಕು ಆಫೀಸ್ ಹತ್ರ ಹಿಂದುಳಿದವರು ಬರ್ತಾರೆ, ಬೆಳಗ್ಗೆ ಯಜಮಾನರುಗಳು ಬರ್ತಾರೆ, ಪಾಪ ಪಾಣಿ ತಗೊಳಕ್ಕೆ ಸುಮಾರು 4-5 ಅವರ್ ಕಾಯ್ತಾರೆ, ಹೋಗುವಾಗ ಬಂದು ತಿನ್ಕೊಂಡಿರ್ತಾರೆ ಅಂತೇಳಿ ಸುಮಾರು 2-2.5 ವರ್ಷ ಬಾಲಾಜಿ ಕ್ಯಾಂಟೀನ್ ಮಾಡಿ ಸ್ವಾಮಿ ಹೆಸರೇ ಇಟ್ಟು ಅಲ್ಲಿ 5 ರೂಪಾಯಿಗೆ ಒಂದು ಊಟ ಥರ ಮಾಡ್ಕೊಂಬಂದ್ವಿ.
ಅಲ್ಲಿ ಪ್ರತಿಯೊಬ್ಬರು ಮನೆ ಕಟ್ಟೋರಿಗೆ ಒಂದು 10 ಸೀಟು ಒಂದು 20 ಮೂಟೆ ಸಿಮೆಂಟ್ ಕೊಡೋ ಥರ ಮಾಡಿದ್ವಿ. ಸುಮಾರು 163 ಕಲ್ಯಾಣಗಳನ್ನ ಬಡವ್ರದನ್ನು ಕಲ್ಯಾಣ ಮಾಡಿದ್ದೀವಿ ಅಲ್ಲಿ ಸ್ವಾಮಿ ಬಂದಂಥ ಸಮಯದಲ್ಲಿ. ಇಲ್ಲೂ ಸುಮಾರು ಒಂದು 15-20 ಮದುವೆ ಮಾಡಬೇಕು ಅಂತ ಇದಿದ್ದು ಕಾನ್ಸೆಪ್ಟ್ ಇತ್ತು. ಬಟ್ ಇಲ್ಲಿ ವ್ಯವಸ್ಥೆ ಅಚ್ಚುಕಟ್ಟಾಗಿರಲಿಲ್ಲ. ಪಾಪ ಗಂಡು ಹೆಣ್ಣುಗಳಿಗೆ ಸ್ನಾನದ ವ್ಯವಸ್ಥೆ ಬಂದು ಉಳ್ಕೊಂಡೋಕ್ಕೆ ವ್ಯವಸ್ಥೆ ಇರಲಿಲ್ಲ. ಮುಂದಿನ ದಿನದಲ್ಲಿ ಅದನ್ನಂತೂ ಖಂಡಿತ ಯಾವ್ದಾರ ಒಂದು ಟೈಮ್ನಲ್ಲಿ ಪ್ರತಿ ವರ್ಷ ಒಂದು 5-10 ಮದುವೆ ಮಾಡ್ತೀವಿ ಇಲ್ಲಿ ಈ ಜಾಗದಲ್ಲಿ. ಥ್ಯಾಂಕ್ ಯು. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳ